ಚಿಕ್ಕೋಡಿ ಬ್ರೇಕಿಂಗ್. ನಮ್ಮ ಗ್ರಾಮಕ್ಕೆ ಬಾರ್ ಮತ್ತು ರೆಸ್ಟೋರೆಂಟ್ ಬೇಡವೇ ಬೇಡ ಎಂದು ಪಟ್ಟು ಹಿಡಿದ ಗ್ರಾಮಸ್ಥರು. ರಾಯಭಾಗ ತಾಲೂಕಿನ ಪಾಲಭಾವಿ ಗ್ರಾಮದಲ್ಲಿ ಸುಮಾರು 2 ದಿನಗಳಿಂದ ಸ್ಥಳೀಯರು, ರೈತ ಸಂಘದ ಸದಸ್ಯರು, ಗ್ರಾಮದ ಮಹಿಳೆಯರು ಮತ್ತು ದಲಿತ ಸಂಘರ್ಷ ಸಮಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಸಭಾಭವನ ಮುಂಭಾಗದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರ ಇಟ್ಟುಕೊಂಡು ನಮ್ಮ ಗ್ರಾಮಕ್ಕೆ ಬಾರ್ ಮತ್ತು ರೆಸ್ಟೋರೆಂಟ್ ಬೇಡವೇ ಬೇಡ ಎಂದು ಧರಣಿ ಸತ್ಯಾಗ್ರಹ ಕುಳಿತಿರುವ ಜನರು 24 ಒಳಗಾಗಿ ಪರವಾನಗಿ ರದ್ದು ಮಾಡುತ್ತಿದ್ದರೆ ದಿನಾಂಕ 12/8 ಟೈಮ್ ಕೊಟ್ಟಿದ್ರು ನಾವು ದಿನಕ ತಕ್ಕ ನಾವು ನಿಮ್ಗೆ ಟೈಮ್ ಕೊಟ್ಟಿದ್ದೀವಿ. ನಿಮ್ಗೆ ಏನ್ ಬೇಕಾದ್ರೆ ಮಾಡಕ್ ಪರ್ಮಿಷನ್ ಐತ್ರಿ. ಲೆಟರ್ ಕಳಿಸಿರಿ ಮತ್ ಇಲ್ಲಂದ್ರೆ ಹೇಳ್ಬಿಡ್ಬೇಕಲ್ಲ ನಾವು ಈಗ ಒಟ್ಟ ನೀವು ಸರ ಈಗ ಯಾರು ಸಹಿ ಮಾಡ್ಯಾರ ಅವ್ರ ಲೈಸೆನ್ಸ್ ಮಾಡ್ತಾರೆ. ಇದ್ರ ಬಂದ ಯಾರು ಮಾಡ್ಯಾರ್ಲಾಗ್ರೆ ಅವ್ರ ಲೈಸೆನ್ಸ್ ಕೈ ಬಿಡಿಸಿದ್ರು ಬಂದ್ರೆ ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ನಾವು ಇಲ್ಲಿ ಎಲ್ಲಾರು ಧರಣಿ ಪಂಚಾಯತ್ ಅವ್ರ ಮೆಂಬರ್ ಅಧ್ಯಕ್ಷರ ಇಲ್ಲ ಐತೆ. ಈಗ ನಾವು ಬಂದಿದ್ದನ್ನು ಧರಣಿ ಕೂತಿದ್ದು ಬಂದ್ರೆ ಅಧ್ಯಕ್ಷರ ಇಲ್ಲೆಲ್ಲ ನಮ್ದು ಇದೈತು. ನಾವು ಇಲ್ಲ ಹೇಳಿದ್ರೆ ಇಲ್ಲ ನಾವು ಸರ್ ಅವ್ರ ಕೂಡ ಏನಾದ್ರು ರದ್ದು ಮಾಡಪ್ಪ ನೀವು ಧರಣಿ ಬಿಡೋಣ ನಾವು ರದ್ದು ಮಾಡ್ಬೇಕು. ಇವೆಲ್ಲ ಮೆಂಬರ್ ಸರ್ ಎಷ್ಟು ಮಂದಿ ಇದ್ರಲ್ಲ ಇವೆಲ್ಲ ನಾನು ಹಿಡಿದ ಮೆಂಬರ್ ರೀ. ನಾವು ಎಲ್ಲ ಮೆಂಬರ್ ನಾವಿದ್ರಿ ಬರ್ಮ ಆಗೋ ಕೆಲಸ ಮಾಡಿದ್ರಿ. ಆನಂತರ ಸಂಜು ತೇವರ 17 ಅವನು ಅವು ಕೊಟ್ಟ ಈಗ ರದ್ದು ಮಾಡಿ ಕೈ ಬಿಡ್ತೀರಿ ಬಂದು ಯಾರು ಒಬ್ಬರು 15ರಿಂದ ನಿರಂತರ 9 ವರ್ಷ ಆಯ್ತು ಸರ್. ಈಗ 3 ಇದಾವ ಸರ. ಇದು ಕ್ಯಾನ್ಸಲ್ ಆಗ್ಬೇಕು. ಆಗೋ ತಕ್ಕ ನಾವು ಕೊತ್ತ ಬಿಡೋರು ಉಪವಾಸ ನಾವು ರೆಡಿನ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಬೇಡವೇ ಬೇಡ, ಬೇಡವೇ ಬೇಡ. ಧಿಕ್ಕಾರ, 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 ಧಿಕ್ಕಾರ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಬೇಡವೇ ಬೇಡ, ಬೇಡವೇ ಬೇಡ. ಯುವಕರನ್ನು ಹಾಳು ಮಾಡಿದ್ರು ಬಾರ್ ನಮಗೆ, ಯುವಕರನ್ನು ಹಾಳು ಮಾಡಿದ್ರು ಬಾರ್ ನಮಗೆ. ಧಿಕ್ಕಾರ, 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 ಧಿಕ್ಕಾರ. ಗ್ರಾಮಕ್ಕ ಒಂದು ಬಾರ್ ಅಂತೇಳಿ ಒಂದು ರಾವ್ ತೆಗಿತಾರ. ಅದಕ್ಕಾಗಿ ನಾವು ಹೋರಾಟ ಮಾಡತ್ತ ಇದ್ವು. ಈಗ 2015ರಿಂದ ನಿರಂತರವಾಗಿ ನಮ್ಮಲ್ಲಿ ಬಾರ್ ಆಗಬಾರ್ದು ಅಂತೇಳಿ ನಾವು ನಿರಂತರ ಹೋರಾಟ ಐತಿ. ನಮ್ಮ 15ರಲ್ಲಿ ಆಗೈತಿ, 17ರಲ್ಲಿ ಆಗೈತಿ. ಈಗ 2024ರಲ್ಲಿ ಹೋರಾಟ ನಾವು ಮಾಡತ್ತಿದ್ವಿ. ನಿರಂತರವಾಗಿ ಹೋರಾಟ ಐತಿ. ನಮ್ಮಲ್ಲಿ ಯುವಕರಿಗೆ, ಮಹಿಳೆಯರಿಗೆ ಮತ್ತು ದುಡಿದು ತಿಂದು ರೊಕ್ಕ ಅವ್ರ ಮನೆಗೆ ಕೊಡಾಕಲ್ಲ, ಸರಿಯಾಗಿ ಕೊಡೋದು ಅಳಗಾಲ ಮಾಡ್ತಾರೆ. ಹೆಣ್ಮಕ್ಳು ನೀನು ನಮ್ಮ ಸಂಘ ಇದಕ್ಕೆ ಬಂದು ನಿನ್ನ ಗರ್ರಿ ಬಂದು ಹೆಣ್ಮಕ್ಳು ಬಂದು 100 ಜನರು ಕೂತಿರಲಿ. ಆದ ಕಾರಣ ಈಗ ನಮ್ಮ ಊರಲ್ಲಿ ಬಾರ್ ಆಗಬಾರ್ದು ಅಂತೇಳಿ ನಮ್ಮದು ಒಂದು ಇದ್ರಲ್ಲಿ ಸತ್ಯಾಗ್ರಹ ಮಾಡತ್ತಾ ಇದ್ದೀವಿ ರೀ.
ಅತ್ಯಂತ ಆದ ಕಾರಣ ಇವ್ರ ಏನು ಮಾಡ್ಯಾರ ಪಂಚಾಯತಿ ಮೆಂಬರ್ಗಳ ಯಾರನ್ನೂ ಕೇಳೋದಿಲ್ಲ, ಜನಪ್ರತಿನಿಧಿಯಾಗಿ ಒಟ್ಟು ನಮ್ದ ಸರ್ವಾಧಿಕಾರಿ ಅಂತೇಳಿ ಗ್ರಾಮ ಪಂಚಾಯತಿ ಒಳಗೆ ನಾವು ಏನು ಮಾಡಿದ್ದ ಸಕ್ಸಸ್ ಅಂತೇಳಿ ಇವರು ಒಟ್ಟು ಇದು ಮಾಡತ್ತಾರು, ರೊಕ್ಕ ತೊಗೊಂಡು ಮಾಡ್ತಾರೋ. ಅವ್ರಿಗೆ ಯಾರು ಏನು ಹೇಳಿದ್ರು ಕಿಮ್ಮತ್ತಿಲ್ಲ. ನೀವೇನು ಹೇಳ್ತೀರಿ ನಮಗೆ, ನಾವು ಸಾಮಾನ್ಯ ಸಭೆದಾಗ ಪಾಸ್ ಮಾಡಿದ್ವಿ, ನಾವು ಗ್ರಾಮ ಸಭಾದಾಗ ಕೇಳಂಗಿಲ್ಲ, ಜನರದೇ ನಮಗೆ ಅಭಿಪ್ರಾಯ ಇಲ್ಲ, ನಾವು ಏನು ನಡೆಸ್ತೀವಿ, ನಮ್ಮ ಅಧಿಕಾರ ಐತಿ, ನಮ್ಮ ಅಧಿಕಾರ ಚಲಾಯಿಸೋರು ಅಂತೇಳಿ ನಡೆಸಾಕ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು. ಈಗ ಏನಾಗಬೇಕಾಗಿತ್ತು ನಿಮ್ಗೆ? ಈಗ ನಮ್ಮ ಗ್ರಾಮ ಪಂಚಾಯತಿ ಅವರ ಬಾರ್ ರಿಸಲ್ಟ್ ಅಂತ ಹೇಳಿ ಕೊಟ್ಟಾರು, ರದ್ದು ಆಗುವವರೆಗೆ ನಾವು ಹೋರಾಟ ಮಾಡೋರ. ಈ ಹೋರಾಟ ಮಾಡೋರ ಇದು ರದ್ದು ಆಗಲಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಕುಂಡ್ರವ್ರ ಆಗುವವರೆಗೆ ನಾವು ಹೇಳಂಗಿಲ್ಲ, ಹೋರಾಟ ಕೈ ಬಿಡಲ್ಲ. ಎಷ್ಟು ಸತ್ಯಾಗ್ರಹ? ಈಗ ಉಪವಾಸ ಸತ್ಯಾಗ್ರಹ ಇನ್ನ ಕೂತಿಲ್ಲ, ಇನ್ನು ಕುಂಡ್ರವ್ರು. ಸೋಮವಾರ ದಿನ ನಮಗೆ ಮೀಟಿಂಗ್ ಕರಿತು, ಮೀಟಿಂಗ್ ಕರೆದು ನಿಮಗೆ ಹೇಳ್ತೀವಿ ಅಂತಂದಾರ. ಆ ಮೀಟಿಂಗು ಒಪ್ಪಲಿಲ್ಲ ಅಂದ್ರೆ ನಾವು ಉಪವಾಸ ಸತ್ಯಾಗ್ರಹ ಕುಂಡಾರ ಹೋರಾಟ. ಈಗ ನಿಮ್ಗೆ ಯಾರ್ಯಾರು ಬಂದು ಭೇಟಿಯಾಗ್ರಿ? ಯಾವ ಅಧಿಕಾರಿಗಳು ಬಂದಿರಿ? ಈಗ ತಹಸೀಲ್ದಾರ್ ಸರ್ ಬಂದಿರ್ರಿ, ನೀನು ಯುವ ಸಾಹೇಬ್ರು ಬಂದಿರ್ರಿ. ಅವ್ರು ಏನಂದ್ರಿ, ಇಲ್ಲ ಮೇಲಾಧಿಕಾರಿಗಳ ಜೊತೆ ನಾವು ಮಾತಾಡ್ತೀವಿ, ಅದ್ರ ಬದಲು ಏನೈತೆ ಕಾನೂನು ಕ್ರಮ ತಗೋಕಸ್ತೀವಿ ಅಂತ ಹೇಳ್ಯಾರು. ನೀನು ಯುವ ಸಾಹೇಬ್ರು ಏನಾದ್ರು ಇಲ್ಲ ಮೀಟಿಂಗ್ ಕರಿತು, ಅವ್ರ ಮೆಂಬರ್ಗಳು ಕರೆದ, ನಾನಾ ಖುದ್ದಾಗೆ ಬಂದ ಅವ್ರು ರೆಕಾರ್ಡಿಂಗ್ ಮಾಡಿ ನಿಮಗೆ ಎಲ್ಲರಿಗೂ ಇದನ್ನ ಹಿಂಗಾಗೈತಿ ಅಂತೇಳಿ ಹೇಳಿಸ್ತೀವಿ ಅಂತಂದರು. ಅನಾತೀನಿ ಅವರು ಸರ್ ಬಂದು ಹೇಳಿ ಒಡಮಳೆ ಹೋಗ್ಯಾರು. ಈಗ ತಹಸೀಲ್ದಾರ್ ಸರ್ ಬಂದಿರ್ರಿ, ಅವರು ಏನಾದ್ರು ಮೇಲಾಧಿಕಾರಿಗಳಿಗೆ ಏನು ಹೇಳ್ಯಾರು, ಈಗ ನಾವು ಎಲ್ಲರಿಗೂ ತಿಳಿಸ್ತೀನೋ, ಅಬಕಾರಿಗೆ ತಿಳಿಸ್ತೀವಿ, ಎಲ್ಲರಿಗೂ ತಿಳಿಸ್ತೀನೋ, ಅಬಕಾರಿ ಸಾಹೇಬ್ ತಿಳಿಸಿ ನಾವು ಇದು ಮಾಡ್ತೀವಿ ಅಂತ ಹೇಳ್ಯಾರ. ಅಬಕಾರಿ ಇಲಾಖೆದವ್ರು ಯಾರು ಬಂದಿರ್ರಿ? ಇನ್ನು ಯಾರೂ ಬಂದಿಲ್ಲ ರೀ, ಅಬಕಾರಿ ಯಾರು ಬಂದಿಲ್ಲ, ಯಾರೂ ಬಂದಿಲ್ಲ. ತಮ್ಮ ಹೆಸರೇನು ರೀ? ನಮ್ಮ ಹೆಸರು ಭರಮಪ್ಪ ಬಸವಣ್ಣಪ್ಪ ನಿಂಗನೂರು. ಗ್ರಾಮದಲ್ಲಿ ರಾಯಬಾಗ ತಾಲೂಕಿನ ಪಾಲಬಾವಿ ಗ್ರಾಮದಲ್ಲಿ ಸಾಯಿ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಏನು ಪರವಾನಗಿ ಕೊಟ್ಟಿದ್ದಾರಲ್ಲ, ಅದನ್ನು ರದ್ದು ಮಾಡೋಕ್ಕೆ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಸತ್ಯಾಗ್ರಹ ಹಮ್ಮಿಕೊಂಡಾರ. ಆ ಸತ್ಯಾಗ್ರಹಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಸಂಪೂರ್ಣ ಬೆಂಬಲ ಐತಿ. ಇದು ನಾಳೆ 12 ತಾರೀಕು ತನಕ ಅವರು ನಮ್ಗೆ ಡೇಟ್ ಕೊಟ್ಟಾರ. ಅಷ್ಟರೊಳಗೆ ನಾವು ಎಲ್ಲರೂ ಮೀಟಿಂಗ್ ಬಾಡಿ ಮೆಂಬರ್ಸ್ ಕರೆದು ಮೀಟಿಂಗ್ ಮಾಡಿ ಮತ್ತೊಂದು ಸಲ ಠರಾವ್ ಪಾಸ್ ಮಾಡೋಕೆ ನಮ್ಮದು ರದ್ದು ಮಾಡೋಕ್ಕೂ ಅನುಮತಿ ಐತಿ, ಆ ಕಾಯ್ದೆ ಐತಿ, ನಾವು ಮಾಡ್ತೀವಿ ಅಂತೇಳಿ ಅಂದಾರ. 12 ತಾರೀಕು ಮಾಡ್ತಾರೋ, ಮಾಡಲಿದ್ರೆ 12 ತಾರೀಕಿನಿಂದ ಗ್ರಾಮಸ್ಥರ ಜೊತೆ ಸೇರಿ ನಾವು ಕೈ ಜೋಡಿಸಿ ನಾವು ಕೂಡ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಮ್ಮದು ಬೆಂಬಲ ಐತಿ. ಅಷ್ಟು ಮೀರಿ ಮಾಡಲಿಲ್ಲ, ಉಪವಾಸ ಸತ್ಯಾಗ್ರಹದಾಗೂ ಮಾಡಲಿಲ್ಲ ಅಂದ್ರೆ ಸಂಪೂರ್ಣವಾದ ಉಗ್ರವಾದ ಹೋರಾಟ ಎಲ್ಲ ಕಡೆ ನಾವು ಮಾಡ್ತೀವಿ ಅಂತ ಈ ಮೂಲಕ ವಿನಂತಿಸ್ಕೊಳ್ತೀವಿ. ಪಂಚಾಯತ್ ಯಾರಿಗೆ ರೀ ಈಗ ಲೈಸೆನ್ಸ್ ಮಾಡೋಕ್ಕೆ ಪರವಾನಗಿ ಕೊಟ್ಟಾರ ಅವ್ರು, ಉದ್ಯೋಗ ಲೈಸೆನ್ಸ್ ಮಾಡೋಕ್ಕೆ. ಅದ್ರಾಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತೇಳಿ ಉಲ್ಲೇಖ ಮಾಡ್ಯಾರ. ಆದ್ರೆ ಯಾವಾಗ ನಮ್ಮ ಕಡೆಯವರು ಬಂದಿಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಮಾಡ್ರು, ಹೆಂಗೆ ಮಾಡ್ರು ಅಂತೇಳಿ ನಮ್ಮದು ಕ್ವಶನ್ ಐತಿ ಅದಕ್ಕೆ. ಆದರೆ ಇದಕ್ಕೆ ಮೇಲಾಧಿಕಾರಿಗಳ ಶಾಮೀಲದಾರು, ದುಡ್ಡು ತೊಗೊಂಡು ಇದನ್ನು ಆದೇಶ ಮಾಡ್ಯಾರು. ಇದಕ್ಕೆ ಸಂಪೂರ್ಣ ನಮ್ಮದು ಇದ್ರ ಬದಲು ನಾವು ಹೋರಾಟ ಮಾಡ್ತೀವಿ. ಏನ ಬಂದ್ರೂ ನಾವು ಸ್ಟ್ರೈಕ್ ಏನು ತೆಗಿಯಂಗಿಲ್ಲ ಕರಿತೀವಿ ಅಂತ ಹೇಳ್ಯಾರ. ಏನಂತ ಹೇಳ್ಯಾರ? ಮತ್ತೊಂದು ಸಲ ಈಗ ತುರ್ತು ಸಭೆ ಕರೆದಾರ ರೀ 12 ತಾರೀಕು. ತುರ್ತು ಸಭೆದಾಗ ಮತ್ತೊಂದು ಸಲ ವಿಚಾರಣೆ ಮಾಡಿ ರದ್ದು ಮಾಡ್ತಾರೆ, ರದ್ದು ಮಾಡ್ತೋತಾರೆ ಅಂತ ಹೇಳ್ಯಾರ. ಸೋಮವಾರ ದಿವಸ ಯಾವುದೇ ರದ್ದು ಮಾಡಲಿಲ್ಲ ಅಂದ್ರೆ ಯಾವುದೇ ಪರಿಸ್ಥಿತಿಯಿಂದ ನಾವು ಮತ್ತೆ ಉಪವಾಸ ಸತ್ಯಾಗ್ರಹ ಅದೇ ದಿವಸದಿಂದ ಕೊಡ್ತೀವಿ. ಸರಿ, ಒಟ್ಟಾರೆಯಾಗಿ ನಿಮ್ಗೆ ಏನಾಗಬೇಕಾಗಿತ್ತು? ನಮಗೆ ಒಟ್ಟು ಇರಲಿ ಸಾಯಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಮ್ಮ ಊರಾಗ ಬೇಡ. ಅದು ಅಷ್ಟೇ ಅಲ್ಲ, ಯಾವುದೋ ಒಟ್ಟು ಬಾರ್ ಆಗಲಿ MSL ಆಗಲಿ ಏನೂ ಒಟ್ಟು ನಮ್ಮ ಊರಾಗ ಬೇಡ. ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ರೀ? ಊರಾಗ ಎಲ್ಲರಿಗೂ ತೊಂದರೆ ಆಗತ್ತೈತೆ ರೀ. ಈಗ ಒಂದೇ ತಿಂಗಳದಾಗ ಒಂದು 4 ಜನ ಸತ್ತು ಹೋದ್ರೆ ಆಕ್ಸಿಡೆಂಟಾಗಿ, ಸೆರೆ ಕೊಡೋದು, ಎಚ್ಚಕತ್ತ ಬೈಕು ಓಡಿಸಾಡಿ. ನಿನ್ನೆ ಅಜ್ಜು ಬಂದು ಇವ್ನು ಬಂದಿರ್ಕಲ್ಲ, ನಿನ್ನೆ ಅಜ್ಜು ಬಂದು ಹೇಳ ನನ್ನ ಮಗ ಹಿತ್ತಾಳಿ ಕೊಡ ಮಾರಿ ಅನ್ನೋ ದಾಡು ಕುಡಿ ಆಕತ್ತಿ ಅಂತ. ಹಿಂಗಾದ್ರೆ ಹೆಂಗೆ ಆಕೈತಿ? ಊರಾಗ ದೂರ ಐತಿ ಮಾರ್ತಾರ. ಇನ್ನು ಊರಾಗ ಇತ್ತಂದ್ರೆ ದಿವಸ ಒಬ್ಬರ ಮನೆನೇ ಎಲ್ಲ ಬಳ್ಕೊಳ್ಳೋದಕ್ಕೆ ಹೋಗೋದಕ್ಕೈತಿ. ದುಡಿಯೋದು ಇಲ್ಲ, ಏನಿಲ್ಲ, ಎಲ್ಲ ತೊಗೊಂಡು ಮಾರೋದು, ಕುಡಿಯೋದು, ಮನ್ಯಾಗ ಅಣ್ಣ ಐತಿ ಜಗಳ ಆಡೋದು, ಬಿಡಿಯೋದು, ಮಕ್ಕಳು ಬಿಡಿಯೋದು, ಮಗಲಾಗ ಅಲ್ಲಿ ಸ್ಕೂಲಿಗೆ ಹೋಗಿ ಬಂದು ಮಾಡ್ತಾವೆ ಕೊಡಕ್ಕೆ ಕಾಲೇಜ್ ಹುಡುಗರು, ಎಲ್ಲದಕ್ಕೂ ಸಮಸ್ಯೆ ಆಕೈತಿ. ಅದಕ್ಕೆ ಪಾಲಬಾವಿ ಗ್ರಾಮದೊಳಗೆ ಒಟ್ಟು ಯಾವುದೋ ರೀತಿಯಿಂದ ಸರಾಯಿ ಆಗಲಿ, MS ಆಗಲಿ, ಬಾರ್ ರೆಸ್ಟೋರೆಂಟ್ ಯಾವುದು ಬೇಡ. ತಮ್ಮ ಹೆಸರು? ರಾಘವೇಂದ್ರ ಸಿಂಪಿ, DSS ರಾಜ್ಯ ಸಮಿತಿ ಸದಸ್ಯರು, ಬೆಂಗಳೂರು.